ನಮಗೆ ವುಡನ್ ಅಲ್ಲಿ ಸ್ಲೈಡಿಂಗ್ ಅಲ್ಲಿ ಹೋಗಿದ್ದಾರೆ. ಲಿಫ್ಟ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ ಇಲ್ಲಿ. ಇನ್ನು ಸ್ವಲ್ಪ ಯುನಿಕ್ ಆಗಿ ಕಾಣಿಸುತ್ತೆ ಅಂತ ಈ ತರ ಪ್ಲಾನ್ ಮಾಡಿರೋದು. ಇಲ್ಲಿ ವುಡನ್ ಅಲ್ಲಿ ಕಂಪ್ಲೀಟ್ ಆಗಿ ಸೀಲಿಂಗ್ ಮಾಡಿರೋದು ನಾವು. ಇಲ್ಲಿ ನಮಗೆ ರೂಮ್ ಕೂಡ ಸಿಗ್ತಾ ಇದೆ ವಿತ್ ನಮಗೆ ಬಾಲ್ಕನಿ ಕೂಡ ಬರ್ತಾ ಇದೆ. ಅಂಡ್ ಸೀಲಿಂಗ್ ಎಲ್ಲ ನೀವೇ ಅಬ್ಸರ್ವ್ ಮಾಡ್ಬೋದು. ವಿತ್ ಲೈಟ್ಸ್ ಎಲ್ಲ ಅಷ್ಟೇ ಯುನಿಕ್ ಆಗಿ ಕಾಣಿಸ್ತಾ ಇದೆ ನಮಗೆ. ನಮಸ್ಕಾರ, ನಾನು ಕುಸುಮ, ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನಿಂದ. ನಮ್ಮದು ಕೈಟ್ಸ್ ಕನ್ಸ್ಟ್ರಕ್ಷನ್ ಕೂಡ ಇದೆ ವಿತ್ ಇಂಟೀರಿಯರ್ ಕೂಡ ಇದೆ. ಇಲ್ಲಿ ನಮಗೆ 13 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿವರೆಗೂ ನಾವು 500 ಪ್ಲೇಸ್ಗೂ ಪ್ರಾಜೆಕ್ಟ್ನ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಆ್ಯಂಡ್ 200 ಪ್ಲಸ್ ನಮ್ಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ನಡೀತಾ ಇದೆ ಇಲ್ಲಿವರೆಗೂ. ಹೆಣ್ಣೂರಿಂದ ಬಿಳಿ ಶಿವಲಿಂಗ ಹತ್ರ ಇದು ಹೊಸ ಪ್ರಾಜೆಕ್ಟ್ಸ್ನ ನಾವು ಮಾಡಿದ್ದೀವಿ. ಇದು ಕಂಪ್ಲೀಟ್ ನಮಗೆ ಓನ್ ಪರ್ಪಸ್ ಬರ್ತಾ ಇದೆ. ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಕಂಪ್ಲೀಟ್ ಇಲ್ಲಿ ವುಡನ್ ಅಲ್ಲಿ ಮಾಡಿರೋದು ವಿತ್ ಇಂಟೀರಿಯರ್ಸ್ ಆಗಿರ್ಬೋದು, ವಿಂಡೋಸ್, ಡೋರ್ಸ್ ಎಲ್ಲ ಕಂಪ್ಲೀಟ್ ವುಡನ್ಗೆ ಹೋಗಿರೋದು ಈ ಮನೆ ಹೈಲೈಟ್ ಅಂತ ಹೇಳ್ಬೋದು. ಇದು MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ಮಾಡಿರೋದು ಡೋರು. ಸ್ಟ್ಯಾಂಡರ್ಡ್ ಆಗಿ ನಮ್ಮ ಪ್ಯಾಕೇಜಲ್ಲಿ 5 ಫೀಟ್ ಇರುತ್ತೆ. ಸೊ ಇವರು 8 ಫೀಟ್ವರೆಗೂ ಗೇಟ್ ಮಾಡಿಸ್ಕೊಂಡಿದ್ದಾರೆ. ವಿತ್ ಮೇಲ್ಗಡೆ ಕೂಡ ನಾವು ಶೀಟ್ ಹಾಕಿಸ್ಕೋತಾರೆ. ಆ್ಯಂಡ್ ಇದು 30-40 ಡೈಮೆನ್ಷನ್ ಮಾಡಿರೋದು. ಇದು 30-40 ಡೈಮೆನ್ಷನ್ ಮಾಡಿರೋದು. 40 ಚದರದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಿರೋದು. ಮತ್ತು ರೋಡ್ ಲೆವೆಲಿಂದ ಮನೆ ಅಂತ ಬಂದರೆ 2 ಫೀಟ್ ಹೈಟಲ್ಲಿ ರೋಡ್ ಲೆವೆಲಿಂದ ಮನೆ ಮಾಡಿರೋದು. ಕೆಳಗಡೆ ನಮಗೆ 2 BHK ಬರ್ತಾ ಇದೆ ಫಸ್ಟ್ ಫ್ಲೋರಲ್ಲಿ. ಇಲ್ಲಿ ಕೆಳಗಡೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಆ್ಯಂಡ್ ಮೇಲ್ಗಡೆ 2 BHK ಬರ್ತಾ ಇದೆ. ಅದ್ರ ಮೇಲ್ಗಡೆ ಅಂತ ಹೋದರೆ ನಮಗೆ ಕಂಪ್ಲೀಟ್ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಎಲಿವೇಶನ್ ತುಂಬ ಸಿಂಪಲಾಗಿ ಮಾಡಿರೋದು. ಬಟ್ ನೀವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಕಂಪ್ಲೀಟ್ ಇದು ಜಾಲಿ ವರ್ಕಲ್ಲಿ ಮಾಡಿದ್ದೀವಿ. ಇದರಿಂದ ನಮಗೆ ಟ್ರೆಡಿಷ್ನಲ್ ಲುಕ್ ಕೂಡ ಕಾಣಿಸುತ್ತೆ, ಔಟರ್ ಲುಕ್. ಆ್ಯಂಡ್ ಇದರಿಂದ ನಮಗೆ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅದ್ರ ಕೆಳಗಡೆ ನೀವು ನೋಡ್ಬೋದು ಪ್ಲಾಂಟೇಷನ್ಗೋಸ್ಕರ ಸ್ಪೇಸ್ ಕೂಡ ಬಿಟ್ಟಿದ್ದೀವಿ ಇಲ್ಲಿ. ಕ್ಲೈಂಟ್ ರಿಕ್ವೈರ್ಮೆಂಟ್ ಇಲ್ಲಿ ಪ್ಲಾಂಟೇಷನ್ಗೋಸ್ಕರ ಬಿಟ್ಟಿರೋದು. ಆ್ಯಂಡ್ ಇಲ್ಲಿ ನಮಗೆ ಬಾಲ್ಕನಿ ಬರ್ತಾ ಇದೆ. ಸೊ ಬಾಲ್ಕನಿ ಹತ್ರ ಇಲ್ಲಿ SS ರೈಲಿಂಗ್ ವಿತ್ ಟಫನ್ ಗ್ಲಾಸಸ್ನ ಕೊಟ್ಟಿದ್ದೀವಿ ಅಲ್ಲಿ. ಇಲ್ಲಿ ಬಂದರೆ ನಮಗೆ ಇಲ್ಲಿ ಬೇ ವಿಂಡೋ ಟೈಪ್ ಬರ್ತಾ ಇದೆ ಒಳಗಡೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು ಗ್ರಾನೈಟಲ್ಲಿ ಬೀಡಿಂಗ್ ಥರ ಮಾಡಿರೋದು. ಯೂಶಲಿ ಗ್ರಾನೈಟ್ ಅಷ್ಟು ಕೂರೋದಿಲ್ಲ, ಅದಕ್ಕೋಸ್ಕರ ಅಲ್ಲಿ ಸ್ಪ್ರಿಂಗ್ ಥರ ಹಾಕಿ ಅದನ್ನು ಕೂರಿಸಿದ್ದೀವಿ. ಆ್ಯಂಡ್ ಇದು ಕಂಪ್ಲೀಟ್ ನಮಗೆ ಗ್ರೂ ಅಲ್ಲಿ ಬಬಲ್ ಟೆಕ್ಸ್ಚರ್ನ ಮಾಡಿರೋದು. ಇವಾಗ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ ಥರ ಎಲಿಗೆಂಟಾಗಿ ಪ್ಲಾನ್ ಮಾಡಿದ್ದೀವಿ ಅಂತ ನಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಕಾರ್ ಪಾರ್ಕಿಂಗ್ ಏರಿಯಾ ಬಂದಿದೆ, ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. 30-40 ಇಷ್ಟು ಸ್ಪೇಷಿಯಸ್ ಆಗಿ ಸಿಗ್ತಾ ಇದೆ. ಆ್ಯಂಡ್ ಫ್ಲೋರಿಂಗ್ ಎಲ್ಲನೂ ನಾವು ಆ್ಯಂಟಿ-ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಯಾಕಂದರೆ ಇದು ವೆಟ್ ಏರಿಯಾ ಆಗಿರೋದ್ರಿಂದ ಕಾರ್ ಏನಾದರೂ ವಾಶ್ ಮಾಡಿದಾಗ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಆ್ಯಂಟಿ-ಸ್ಕಿಡ್ ಹಾಕ್ಸ್ಕೊಂಡಾಗ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ಸ್ಟೋರ್ ರೂಮ್ ಥರ ಒಂದು ರೂಮ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸ್ಪೇಷಿಯಸ್ ಆಗಿರೋದ್ರಿಂದ 2 ಕಾರ್ ಮತ್ತು 3-4 ಬೈಕ್ನ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಇಲ್ಲಿಂದ ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಲಿಫ್ಟ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ ಇಲ್ಲಿ. ಆ್ಯಂಡ್ ಎಂಟ್ರಿ ಆಗುವಾಗ ಪಾರ್ಟಿಷನ್, ಇವಾಗ ಅಲ್ಲಿ ಕಾರ್ ಪಾರ್ಕಿಂಗ್ ಬರ್ತಾ ಇದೆ. ಸೊ ಇವಾಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗುವಾಗ ಇಲ್ಲಿ ನೀವು ನೋಡ್ಬೋದು ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ನ ಮಾಡಿರೋದು. ಇಲ್ಲಿ ನಾವು ಬಂದರೆ ಸ್ಟೆಪ್ಸು ಬಂದಾಗ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ, ಈ ಥರ ಪ್ಲಾಂಟೇಷನನ್ನು ಇಟ್ಕೊಂಡಾಗ ಇನ್ನೂ ಸ್ವಲ್ಪ ಯುನಿಕ್ ಆಗಿ ಕಾಣಿಸುತ್ತೆ ಅಂತ ಈ ಥರ ಪ್ಲಾನ್ ಮಾಡಿರೋದು. ಸ್ಟೆಪ್ಸ್ ಹೇಳೋದಾದರೆ ನಮಗೆ 4 ಫೀಟಲ್ಲಿ ಇದು ಸ್ಟೆಪ್ಸ್ ನಾವು ಪ್ರೊವೈಡ್ ಮಾಡಿದ್ದೀವಿ. 4 ಫೀಟ್. ಏನಾದರೂ ಐಟಮ್ಸ್ನೆಲ್ಲ ನಾವು ತೊಗೊಂಡೋಗ್ಬೇಕಾದ್ರೆ ತುಂಬ ಸ್ಪೇಷಿಯಸ್ ಆಗಿದ್ರೆ ಆರಾಮಾಗಿ ಇದು ಮಾಡ್ಕೋಬೋದು ಅಂತ. ಆ್ಯಂಡ್ ನೀವು ಇದೆಲ್ಲ ನೋಡೋದ್ರೆ ಇದೆಲ್ಲ SS ರೈಲಿಂಗ್ಸ್ನ ಕೊಟ್ಟಿದ್ದೀವಿ. ಇದು ನೀವು ಫ್ಲೋರಿಂಗ್ ಅಬ್ಸರ್ವ್ ಮಾಡ್ಬೋದು, ಇದೆಲ್ಲ ಲಪೋತ್ರನ ಯೂಸ್ ಮಾಡಿದ್ದೀವಿ ನಾವು. ಆಮೇಲೆ ಇದೇನಂತ ಹೇಳಿದ್ರೆ ಇದರಿಂದನೂ ಕೂಡ ಸ್ಕಿಡ್ ಆಗೋ ಚಾನ್ಸಸ್ ಇರೋದಿಲ್ಲ. ಇಲ್ಲೂ ವೆಟ್ ಏರಿಯಾ ಆದರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬನ್ನಿ ಮೇಲೆ ಹೋಗೋಣ. ಇದೆ ಎಲಿವೇಶನ್, ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಇದರಿಂದ. ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ಹೈಲೈಟಾಗಿ ಕಾಣಿಸುತ್ತೆ ಇದು ನಮಗೆ. ಸೊ ಇವಾಗ ನಾವು ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ನಮಗೆ 2 ರೂಮ್ಸ್ 2 BHK ಸಿಗ್ತಾ ಇದೆ. ವಿತ್ ಹಾಲ್ ಬರ್ತಾ ಇದೆ, ಪೂಜಾ ರೂಮ್ ಸಿಗ್ತಾ ಇದೆ. ಸೊ ಎಂಟ್ರಿ ಆಗ್ತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾಗ ಇಲ್ಲಿ ಏನಾದ್ರು ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಸ್ಪೇಸ್ನ ಮಾಡಿರೋದು. ನೀವೇ ಸ್ಲಿಪ್ಪರ್ಸ್ ಹತ್ರ ಏನಾದ್ರು ಇಟ್ಕೊಳ್ಳೋದಕ್ಕೆ ಗೋಡೆ ಕಾಣಿಸೋದಿಲ್ಲ. ಮತ್ತು ನಾನು ಹೇಳದ್ನಲ್ಲ ಆಲ್ಮೋಸ್ಟ್ ವುಡನಲ್ಲೇ ಎಲ್ಲ ಇದಾಗಿರೋದು. ಇಲ್ಲೂ ಕೂಡ ವುಡನಲ್ಲೇ ಬರ್ತಾ ಇದೆ. ಆ್ಯಂಡ್ ನೀವು ಡೋರ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಇದು ನಮಗೆ ಟೀಕ್ ವುಡಲ್ಲಿ ಮಾಡಿರೋದು. ಕಂಪ್ಲೀಟ್ ಡೋರ್ ಹೌದು, ಕಂಪ್ಲೀಟ್ ಟೀಕ್ ವುಡ್ ಮಾಡಿರೋದು. ಆ್ಯಂಡ್ ಡಿಸೈನ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಹ್ಯಾಂಡಲ್ ಅಷ್ಟೇ ಮತ್ತು ಬ್ರಾಸ್ ಆಗಿರ್ಬೋದು ಸಿಂಪಲಾಗಿ ಕಾಣಿಸಿದ್ರು ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಇದು ನಮಗೆ. ಆ್ಯಂಡ್ ಈ ವಾಸ್ಕಲೆಲ್ಲ ನೀವು ನೋಡ್ಬೋದು 8ಗೆ 5 ಇಂಚ್ ವಾಸ್ಕಲ್ ಬಂದಿರೋದು. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಸೊ ಒಳಗಡೆ ಬಂದಿದ್ದೀವಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು
ತುಂಬ ಸ್ಪೇಷಿಯಸ್ ಆಗಿ ಕೂಡ ಬಂದಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ನೋಡಿ, ಯೂಶ್ವಲಿ ಎಲ್ಲರೂ ಈ ಥರ ಮಾಡಿಸ್ಕೊಳ್ಳೋದಿಲ್ಲ. ಇಲ್ಲಿ ವುಡನಲ್ಲಿ ಕಂಪ್ಲೀಟಾಗಿ ಸೀಲಿಂಗ್ ಮಾಡಿರೋದು ನಾವು. ಆಮೇಲೆ ಇದು ನೋಡೋದು ಕೂಡ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಅದರ ನ್ಯಾಚುರಲ್ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಅಲ್ಲಿ ಲೈಟಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಲೈಟಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೀವು ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಕಂಪ್ಲೀಟ್ ಇದು ಸ್ಮಾರ್ಟ್ ಮಾರ್ಬಲ್ ಹೋಗಿದ್ದಾರೆ ಇವರು. ಮ್ಯಾಟ್ ಫಿನಿಶಲ್ಲಿ ಸ್ಮಾರ್ಟ್ ಮಾರ್ಬಲ್ ಹೋಗಿರೋದು. ಆ್ಯಂಡ್ ಇದು ನಮಗೆ ಲೀವಿಂಗ್ ಏರಿಯಾ 12/14 ಇದು ಕಂಪ್ಲೀಟ್ ನಮಗೆ ಲೀವಿಂಗ್ ಏರಿಯಾ ಸಿಗ್ತಾ ಇರೋದು. ನೀವು ಇಲ್ಲೂ ಕೂಡ ನೋಡ್ಬೋದು ವಾಲ್ಗೆಲ್ಲ ಏನಾದರೂ ಫೋಟೋ ಫ್ರೇಮ್ಸ್ ಈ ಥರ ಏನಾದರೂ ಇಲ್ಲಿ ಮಾಡ್ಕೋಬೋದು. ಇಲ್ಲೂ ಕೂಡ ಇವ್ರು ವುಡನ್ಗೆ ಹೋಗಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ಕಂಪ್ಲೀಟ್ ವುಡನ್ ಟೈಪ್ಸಲ್ಲೇ ಅವ್ರು ಮಾಡ್ಕೊಂಡಿದ್ದಾರೆ. ವುಡನಲ್ಲಿ ಹೋಗಿದ್ದಾರೆ. ಈ ಟ್ರೆಡಿಷ್ನಲ್ ಲುಕ್ ಕೂಡ ನಮಗೆ ಕಾಣಿಸುತ್ತೆ. ಇದು ದೇವ್ರ ಮನೆ ಇದನ್ನು ನೋಡ್ಬೋದು ನೀವು. ಡೋರ್ನ ಹೈಲೈಟ್ ಅಂತ ಹೇಳ್ಬೋದು. ಕಂಪ್ಲೀಟ್ ಇದು ಲಕ್ಷ್ಮಿಯ ಕಾನ್ಸೆಪ್ಟಲ್ಲಿ ಬಂದಿದೆ ದೇವ್ರ ಮನೆ ಕಂಪ್ಲೀಟ್ ನಮಗೆ. ಲಕ್ಷ್ಮಿ ಅವತಾರ ಥರ ಕಾನ್ಸೆಪ್ಟ್ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಗ್ಲಾಸಸ್ ಬಂದಿದೆ. ದೇವ್ರ ಮನೆ ನೋಡಿ ಎಷ್ಟು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಇದು 5/6ಗೆ ನಮಗಿದು ದೇವ್ರ ಮನೆ ಸಿಗ್ತಾ ಇರೋದು. ಮೇಲ್ಗಡೆನೂ ಕೂಡ ಸ್ಕೈಲೈಟ್ ಪ್ರೊವೈಡ್ ಆಗಿದೆ ಅಲ್ಲಿ. ಸ್ಕೈಲೈಟ್ ಪ್ರೊವೈಡ್ ಆಗಿದೆ, ಡೈರೆಕ್ಟ್ ಕನೆಕ್ಷನ್ ಬರುತ್ತೆ. ಅದು ಕಂಪ್ಲೀಟ್ ವುಡನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಮತ್ತು ಇಲ್ಲಿ ವಾಲ್ಗೆಲ್ಲ ವೈಟ್ ಕಲರ್ ಟೈಲ್ಸ್ನ ಹಾಕಿ ಗೋಲ್ಡನ್ ಬಿಡಿಂಗ್ ಮಾಡಿರೋದು. ಕಂಪ್ಲೀಟ್ ಮನೆಯೇ ಸ್ಮಾರ್ಟ್ ಮಾರ್ಬಲ್ಗೆ ಹೋಗಿದ್ದಾರೆ ಇವರು. ಸೊ ಇವಾಗ ನೀವು ನೋಡ್ಬೋದು ಎಂಟ್ರಿ ಆಗ್ತಿದ್ದಂಗೆ ನಮಗಿದು ತುಂಬ ಸ್ಪೇಷಿಯಸ್ ಆಗಿರೋ ವಿಂಡೋ ಸಿಗ್ತಾ ಇದೆ. ನಾನು ನಿಮ್ಗೆ ಹೇಳಿದ್ನಲ್ಲ ಇದು UPVC ಥರ ಕಾಣಿಸ್ತಾ ಇದೆ. ವಿತ್ UPVC ಎಲ್ಲ UPVCಲಿ ವುಡನ್ಗೆ ಹೋಗಿದ್ದಾರೆ ಇವರು. ಆ್ಯಂಡ್ ನೀವು ಇಲ್ಲೂ ನೋಡ್ಬೋದು ಇದನ್ನು ಮಾಡಿರೋದು ಎಡ್ಜಿಂಗ್ ಬ್ಯಾಂಡಿಂಗ್ ಮಾಡಿರೋದು. ಗ್ರಾನೈಟಲ್ಲಿ ಎಡ್ಜ್ ಬೀಡಿಂಗ್ ಕೊಟ್ಟಿರೋದು. ಇದು ಹೈಲೈಟ್ ಆಗಿ ಕಾಣಿಸುತ್ತೆ ಮನೆಗೆ. ಕಿಚನ್ ನೀವು ನೋಡ್ಬೋದು, ಇದು ನಮಗೆ 5/14 ಇದು ಕಂಪ್ಲೀಟ್ ನಮಗೆ ಕಿಚನ್ ಸಿಗ್ತಾ ಇರೋದು. ಆ್ಯಂಡ್ ಅಲ್ಲಿ ನಮಗೆ ಸಿಂಕ್ ಪ್ರೊವೈಡ್ ಮಾಡಿದ್ದೀವಿ, ಟ್ಯಾಪ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಇಲ್ಲಿ ನಮಗೆ ಗ್ರಾನೈಟ್ ಕೊಟ್ಟಿರೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಯೂಶ್ವಲಿ ಎಲ್ಲರೂ ಈ ಥರ ಇದನ್ನು ಮಾಡೋದಿಲ್ಲ. ಇದೇನಕ್ಕಪ್ಪ ಅಂದರೆ ನೀರೇನಾದರೂ ವಾಶ್ ಮಾಡಿದಾಗ ಕಂಪ್ಲೀಟ್ ಇದು ಡೈರೆಕ್ಟ್ ಅಲ್ಲಿ ಹ್ಯಾಂಡ್ ವಾಶ್ ಹತ್ರ ಹೋಗುತ್ತೆ. ಈ ಕಡೆ ಬೀಳೋದಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ಈ ಥರ ಮಾಡಿರೋದು, ಬೀಡಿಂಗ್ ಮಾಡಿರೋದು. ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಅಂದರೆ ಅಲ್ಲಿ ಐಟಮ್ಸ್ ಏನಾದ್ರು ವಾಶ್ ಮಾಡ್ಕೊಳ್ಳೋದಕ್ಕಾಗದೇ ಇರುವಾಗ ಇಲ್ಲಿ ನಾವು ಮಾಡ್ಕೋಬೋದು. ಅಂದರೆ ಸುಮ್ಮನೆ ಮೆಸ್ಸಿಯಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೆ ಈ ಥರ ಮಾಡ್ಕೋಬೋದು. ತುಂಬ ಸ್ಪೇಷಿಯಸ್. ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಇಲ್ಲೂ ಕೂಡ ಅಷ್ಟೇ ಸ್ಟೋರೇಜ್ನೆಲ್ಲ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನಮಗೆ ಒಂದು ರೂಮ್ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಕಿಚನ್ ಅಂತ ಬಂದಾಗ ಅಲ್ಲೂ ವುಡನ್ಗೆ ಹೋಗಿರೋದು. ಕಂಪ್ಲೀಟ್ ಮನೇನೆ ಕಂಪ್ಲೀಟ್ ವುಡನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಡಿಸೈನು ಅಷ್ಟೇ. ಹೌದು. ಮತ್ತು ಲೈಟಿಂಗ್ಸ್ ಕೂಡ ಅಷ್ಟೇ ಅಲ್ಲಿ ಪ್ರೊವೈಡ್ ಮಾಡಿರೋದು. ಮತ್ತು ಕಂಪ್ಲೀಟ್ ವುಡನ್ಗೆ ಹೋಗಿದ್ದಾರೆ ಇವರು. ಮತ್ತು ನೀವು ಡೋರ್ ನೋಡ್ಬೋದು, ಇದು ವಿನಿಯರ್ ಡೋರ್ ಅಂತ ಕರಿತೀವಿ. ಸೊ ಇದು ಕೂಡ ವುಡ್ಡಲ್ಲೇ ನಮಗೆ ಕಾಣಿಸ್ತಾ ಇದೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ವಾರ್ಡ್ರೋಬ್ಸ್ ಅಂತ ಬಂದಾಗ ಇದು ನಮಗೆ ಆಲ್ಮೋಸ್ಟ್ ಟ್ರೆಡಿಷ್ನಲ್ ಆಗೇ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಮನೆ ಕಂಪ್ಲೀಟ್. ಮತ್ತು ಇಲ್ಲಿ ನಮಗೆ ಇದು ಬರ್ತಾ ಇದೆ, ಮಿರರ್ ಬರ್ತಾ ಇದೆ ಇದು ನಮಗೆ. ಸೊ ಇಲ್ಲಿ ನಮಗೊಂದು ವಾಶ್ರೂಮ್ ಸಿಗ್ತಾ ಇದೆ. ಸೊ ವಾಶ್ರೂಮ್ಸ್ ಲಾಕ್ ಎಲ್ಲ ನೀವು ನೋಡ್ಬೋದು ಯುರೋಪಾ ಬ್ರ್ಯಾಂಡ್ನ ಯೂಸ್ ಮಾಡಿದ್ದೀವಿ. ವಾಶ್ರೂಮ್ಸ್ ಲಾಕ್ ಎಲ್ಲ ಯುರೋಪಾ ಬ್ರ್ಯಾಂಡ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ವಾಶ್ರೂಮ್ ಬಂದರೆ ವೆಟ್ ಆ್ಯಂಡ್ ಡ್ರೈ ಥರ ಕಾನ್ಸೆಪ್ಟಲ್ಲಿ ಫ್ಯೂಚರಲ್ಲಿ ಇವ್ರು ಮಾಡ್ಕೋಬೋದು. ಬಿಕಾಸ್ ಯಾಕಂದರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಪಾರ್ಟಿಷನ್ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಕಂಪ್ಲೀಟ್ ಇದು ನಮಗೆ ಟೈಲ್ಸ್ ಬಂತವರ ಮ್ಯಾಟ್ ಫಿನಿಷಿಂಗ್ ಟೈಲ್ಸ್ನ ಯೂಸ್ ಮಾಡಿರೋದು. ವಾಲ್ ಕ್ಲಾಡಿಂಗು ಅಷ್ಟೇ, ಫ್ಲೋರಿಂಗು ಅಷ್ಟೇ ಎಲ್ಲ ಕಂಪ್ಲೀಟ್ ಮ್ಯಾಟ್ ಫಿನಿಷಿಂಗೇ ಯೂಸ್ ಮಾಡಿರೋದು. ಆ್ಯಂಡ್ ಇವಾಗ ನಾವು ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಸೊ ಇವಾಗ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ನಾವು ಎಂಟ್ರಿ ಆಗ್ತಾ ಇದ್ದಾಗೆ ನೀವು ನೋಡ್ಬೋದು ಆಲಿಗೆ ಎಷ್ಟು ಕನ್ವೀನಿಯೆಂಟ್ ಆಗಿದೆ ಅಂದರೆ ಇಲ್ಲಿ ನಮಗೆ ರೂಮ್ ಕೂಡ ಸಿಗ್ತಾ ಇದೆ. ವಿತ್ ನಮಗೆ ಇಲ್ಲಿ ಬಾಲ್ಕನಿ ಕೂಡ ಬರ್ತಾ ಇದೆ. ವಿತ್ ನಾವು ಇಲ್ಲಿ ಏನಾದ್ರು ಐಟಮ್ನ ಸ್ಟೋರ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಸ್ಪೇಸ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ಬನ್ನಿ ನಾವು ಮಾಸ್ಟರ್ ಇಲ್ಲಿಗೆ ಹೋದರೆ ನಮಗೆ ಬಾಲ್ಕನಿ ಸಿಗ್ತಾ ಇದೆ. ನಾನು ನಿಮಗೆ ಎಲಿವೇಶನಲ್ಲಿ ಹೇಳ್ಬೇಕಾದ್ರೆ ಹೇಳಿದೆ ಅನ್ಸುತ್ತೆ ಇಲ್ಲಿ ಬಾಲ್ಕನಿ ನಮಗೆ ಬರ್ತಾ ಇದೆ ಅಂತ. ಸೊ ರೂಮ್ ಅಂತ ಇದ್ದಾಗ ಇಲ್ಲಿ ಕೂಡ ನಾವು ಏನಾದರೂ ಚಿಲ್ ಮಾಡೋದಕ್ಕೆ, ರಿಲ್ಯಾಕ್ಸಿಂಗ್ ಮಾಡೋದಕ್ಕೆ ಇಲ್ಲಿ ನಮಗೆ ಬಾಲ್ಕನಿ ಸಿಗ್ತಾ ಇದೆ. ವಿತ್ ನೀವು ಅಬ್ಸರ್ವ್ ಮಾಡ್ಬೋದು ರೂಮ್ ಅಂತ ಬಂದಾಗ ಇಲ್ಲಿ ಕೂಡ ನಾವು ಬ್ಲ್ಯಾಕ್ ಕಲರ್ ಲಪೋತ್ರ ಯೂಸ್ ಮಾಡಿದ್ದೀವಿ. ಯಾಕಂದರೆ ಕಾಂಬಿನೇಷನ್ ಇರಲಿ ಅಂತ. ಇಲ್ಲಿ ವೈಟ್ ಕಲರ್ ಸ್ಮಾರ್ಟ್ ಮಾರ್ಬಲ್ಗೆ ಸೊ ಬ್ಲ್ಯಾಕ್ ಕಲರ್ ಲಪೋತ್ರ ಯೂಸ್ ಮಾಡಿದಾಗ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಡೋರ್ಸ್ ಎಲ್ಲ ವಿನಿಯರ್ಸ್ ಡೋರ್ಸೇ ಬರ್ತಾ ಇದೆ ನಮಗಿದು. ಇದು ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ. ಆಲ್ಮೋಸ್ಟ್ ಸೇಮ್ ಟೈಪಲ್ಲಿ ಹೋಗಿದ್ದಾರೆ ಇವರೆಲ್ಲದಕ್ಕೂ. ನೀವು ಇಂಟೀರಿಯರ್ ನೋಡೋದಾಗಲಿ. ಆ್ಯಂಡ್ ನಾನು ನಿಮಗೆ ಹೇಳಿದೆ ಅಲ್ವಾ ಕೆಳಗಡೆ ಎಲಿವೇಷನಲ್ಲಿ ಬೇ ವಿಂಡೋ ಟೈಪ್ ಬಂದಿದೆ ಅಂತ. ಸೊ ಆ ಎಲಿವೇಷನಲ್ಲಿ ಕಾಣಿಸ್ತಾ ಇದ್ದಿದ್ದು ವಿಂಡೋ ಇದೇನೆ. ಸೊ ಇದು ನಮಗೆ ಬೇ ವಿಂಡೋ ಟೈಪ್ ಬರುತ್ತೆ. ಅಲ್ಲ ಕುತ್ಕೊಳ್ಳೋಕ್ಕೆ, ರಿಲ್ಯಾಕ್ಸಿಂಗ್ ಮಾಡೋದಕ್ಕೆ ಮತ್ತು ವ್ಯೂ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಎಲ್ಲಿ ನೋಡಿದ್ರು ವುಡನ್ ಕಂಪ್ಲೀಟ್ ವುಡನ್ಗೆ ಹೋಗಿದ್ದಾರೆ ಇವರು. ಮತ್ತು ನೀವು ಇಂಟೀರಿಯರ್ ಕೂಡ ಅಬ್ಸರ್ವ್ ಮಾಡ್ಬೋದು, ಅಷ್ಟು ನಮಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಅದು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೂಸ್ ಮಾಡಿದ್ದಾರೆ. ಸೊ ವಿತ್ ನಮಗೆ ಒಂದು ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ. ಅಟ್ಯಾಚ್ಡ್ ಬಂದಿದೆ.
ಇಲ್ಲೂ ಕೂಡ ಅಷ್ಟೇ ನೀವು ನೋಡ್ಬೋದು ಆಲ್ಮೋಸ್ಟ್ ಕಂಪ್ಲೀಟ್ವರೆಗೂ ನಾವು ಟೈಲ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ಮ್ಯಾಟ್ ಫಿನಿಶಿಂಗ್ ಟೈಲ್ಸೇ ಬರ್ತಿದೆ ವಿತ್ ವಾಲ್ ಕಬೋರ್ಡ್ ಮಾಡಿದ್ದೀವಿ ಇಲ್ಲಿ. ಆ್ಯಂಡ್ ಯೂಸ್ ಮಾಡಿರೋದೆಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ನೇ ನಾವು ವಾಶ್ರೂಮ್ಸ್ಗೆಲ್ಲ. ಸೊ ಇವಾಗ ನಾವು ಫಸ್ಟ್ ಫ್ಲೋರ್ ನೋಡಿದ್ವಿ ಯಾವ ಥರ ಇತ್ತು ಅಂತ. ಮೇಲ್ಗಡೆಯಿಂದ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಆ ಡೂಪ್ಲೆಕ್ಸ್ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು ಸ್ಪಾಟ್ ಲೈಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಹಾಂ, ಏನಕ್ಕೆ ಅಂತ ಹೇಳಿದ್ರೆ ಜಾಲಿ ವರ್ಕ್ ನೈಟ್ ಟೈಮಲ್ಲಿ ಈ ಥರ ಸ್ಪಾಟ್ಲೈಟ್ ಬಿಟ್ಟಾಗ ಇನ್ನೂ ಕೂಡ ಲುಕ್ಕಾಗಿ ಹೈಲೈಟಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಸ್ಪಾಟ್ಲೈಟ್ನ ಪ್ರೊವೈಡ್ ಮಾಡಿರೋದು. ಸ್ಟೇರ್ ಕೇಸ್ ಇದೆಲ್ಲ ಸೇಮ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಕೆಳಗಡೆ ಯಾವ ಥರ ಇತ್ತೋ ಇಲ್ಲೂ ಕೂಡ ಅದೇ ಥರ ಶೂ ರ್ಯಾಕು ಇಲ್ಲ ಸ್ಲಿಪ್ಪರ್ಸ್ ಏನಾದ್ರು ಇಟ್ಕೊಳ್ಳೋದಕ್ಕೋಸ್ಕರ ಸ್ಟೋರೇಜ್ನ ಪ್ರೊವೈಡ್ ಮಾಡಿರೋದು. ಆ್ಯಂಡ್ ಇಲ್ಲಿ ನಮ್ಗೆ ಅಂದರೆ ಡೂಪ್ಲೆಕ್ಸ್ ಮನೆ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆಗೋಕ್ಕೂ ಮುಂಚೆ ಡೋರ್ನ ನೀವು ನೋಡ್ಬೋದು, ಸ್ವಲ್ಪ ಸ್ಟೈಲಿಶಾಗಿ ಯುನೀಕಾಗಿ ಮಾಡಿಸ್ಕೊಂಡಿದ್ದಾರೆ. ಹ್ಯಾಂಡಲ್ ಕೂಡ ಅಷ್ಟೇ ಎಷ್ಟು ಯುನೀಕಾಗಿ ಬಂದಿದೆ ಅಂತ. ಮತ್ತು ಸ್ಟಿಪ್ಸ್ನ ಪ್ರೊವೈಡ್ ಮಾಡಿರೋದು. ಮತ್ತು ನೀವು ಡಿಸೈನ್ನ ಅಷ್ಟೇ ನೋಡ್ಬೋದು, ತುಂಬ ಸಿಂಪಲಾಗಿ ಮಾಡಿರೋದು ಡಿಸೈನ್ನ. ಆ್ಯಂಡ್ ನೋಡೋದು ಕೂಡ ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಇದು. ವಿತ್ ಇದು ನಮಗೆ ವಾಸ್ಕಲ್ ಅಂತ ಬಂದರೆ 8ಗೆ 5 ಇಂಚ್ ವಾಸ್ಕಲ್ನ ಪ್ರೊವೈಡ್ ಮಾಡಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಸೊ ಎಂಟ್ರಿ ಆಗ್ತಾ ಇದ್ದಾಗ ನೀವು ಒಂದು ಫೋಯರ್ ಏರಿಯಾನ ನೋಡ್ಬೋದು. ಇಲ್ಲಿ ನಮಗೆ ಬುದ್ಧ ಥರ ಅವರು ಇಲ್ಲಿ ಇದು ಮಾಡ್ಕೊಂಡಿದ್ದಾರೆ. ವಿತ್ ಇಟ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ವುಡನಲ್ಲಿ ಇದು ಮಾಡ್ಕೊಂಡಿರೋದು. ಇದು ನಮಗೊಂಥರ ಪೀಸ್ಫುಲ್ಲಾಗಿ ಎಂಟ್ರಿ ಆಗ್ತಾ ಇದ್ದಾಗ ಒಂಥರ ಪೀಸ್ಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ನಾನು ನಿಮಗೆ ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿದಾಗೆ ಫ್ಲೋರಿಂಗ್ ಕೂಡ ಇಲ್ಲೂ ಕೂಡ ಕಂಪ್ಲೀಟ್ ಸ್ಮಾರ್ಟ್ ಮಾರ್ಬಲ್ಗೆ ಹೋಗಿರೋದು ಇವರು. ಆ್ಯಂಡ್ ಇಲ್ಲಿ ನಮಗೆ ಒಂದು ಟಿ ವಿ ಯೂನಿಟ್ ಬಂದಿದೆ ವಿತ್ ಹಾಂ ಎಂಟ್ರಿ ಆಗ್ತಾ ಇದ್ದಾಗ ಇಲ್ಲಿ ನಮಗೆ ಲಿವಿಂಗ್ ಏರಿಯಾ ತುಂಬ ಗ್ರ್ಯಾಂಡಾಗಿರೋ ಲಿವಿಂಗ್ ಏರಿಯಾ ಸಿಗ್ತಾ ಇದೆ. ಆ್ಯಂಡ್ ಸೀಲಿಂಗ್ ಎಲ್ಲ ನೀವೇ ಅಬ್ಸರ್ವ್ ಮಾಡ್ಬೋದು. ವಿತ್ ಲೈಟ್ಸ್ ಎಲ್ಲ ಅಷ್ಟೇ ಯುನೀಕಾಗಿ ಕಾಣಿಸ್ತಾ ಇದೆ ನಮಗೆ. ಆ್ಯಂಡ್ ಅಲ್ಲಿ ನಮಗೆ ಒಂದು ಬಂದರೆ ಬೇ ವಿಂಡೋ ಟೈಪಲ್ಲಿ ಅಲ್ಲಿ ಮಾಡಿರೋದು. ಇದು ನಮಗೆ ಇನ್ನೊಂದೇನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಕಿಚನ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಕಿಚನ್ ಅಂತ ಬಂದಾಗ ನಮಗೆ ಕಂಪ್ಲೀಟ್ ಇಂಟೀರಿಯರು ಮತ್ತು ನೀವು ನೋಡ್ಬೋದು ಮೇಲ್ಗಡೆ ಅಷ್ಟೇ ವುಡನಲ್ಲಿ ಇಂಟೀರಿಯರ್ ಬಂದಿದೆ. ಆ್ಯಂಡ್ ಇಲ್ಲೂ ಕೂಡ ಬ್ಲ್ಯಾಕ್ ಕಲರ್ ಇಂಟೀರಿಯರ್ಗೆ ಇವರು ಹೋಗಿದ್ದಾರೆ. ವಿತ್ ಗ್ರಾನೈಟು ಅಷ್ಟೇ, ಕೌಂಟರ್ ಟಾಪು ಅಷ್ಟೇ ಬ್ಲ್ಯಾಕ್ ಕಲರ್ ಗ್ರಾನೈಟ್. ಆ್ಯಂಡ್ ಇಲ್ಲೂ ಅಷ್ಟೇ ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಹೋಗಿದ್ದಾರೆ ಏನಾದರೂ ಇಟ್ಕೊಳ್ಳೋದಕ್ಕೆ. ಮತ್ತು ಪಾರ್ಟಿಷನ್ ಇರಲಿ ಅನ್ನೋ ಥರ ಇಲ್ಲಿ ಪಾರ್ಟಿಷನ್ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಅಲ್ಲಿ ನಮಗೆ ಕೆಳಗಡೆ ಹೇಳಿದಾಗೆ ಇಲ್ಲೂ ಕೂಡ ಚಿಕ್ಕದಾಗ ಒಂದು ಸ್ಮಾಲಾಗಿ ಯುಟಿಲಿಟಿ ಬರ್ತಾ ಇದೆ. ಸೊ ಮತ್ತೇನಪ್ಪ ಅಂತ ಹೇಳಿದರೆ ಕೆಳಗಡೆ ಯಾವ ಥರ ಇತ್ತೋ ಇದು ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿರೋ ಪೂಜಾ ರೂಮ್ ನಮಗೆ ಸಿಗ್ತಾ ಇದೆ ಇಲ್ಲಿ. ಇದು ಕೂಡ ನಮಗೆ 5/6 ಪೂಜಾ ರೂಮ್ ಬರ್ತಾ ಇದೆ. ಬಟ್ ಅಲ್ಲಿ ಕೆಳಗಡೆ ನಮಗೆ ಅಷ್ಟಲಕ್ಷ್ಮಿ ಕಾನ್ಸೆಪ್ಟ್ ಬಂದಿತ್ತು. ಸೊ ಇಲ್ಲಿ ಕಂಪ್ಲೀಟ್ ಇಲ್ಲಿ ಗ್ಲಾಸ್ ಫಿಟ್ಟಿಂಗಲ್ಲಿ ಹೋಗಿದ್ದಾರೆ ಇವರು. ಆ್ಯಂಡ್ ವಿತ್ ನೀವು ನೋಡ್ಬೋದು ಅಲ್ಲೂ ಕೂಡ ನಾವು ವಾಲಿಗೆ ನೋಡಿದರೆ ಇಲ್ಲೂ ಕಂಪ್ಲೀಟ್ ವುಡನ್ ಟೈಪ್ಸಲ್ಲಿ ಹೋಗಿದ್ದಾರೆ. ಆ್ಯಂಡ್ ಮೇಲ್ಗಡೆ ಕೂಡ ವುಡನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲೇ ನಾವು ವಾಲ್ಗೆ ಹಾಕೊಳ್ಳೋದ್ರೆ ವೆಟ್ರಿಫೈ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಇದು 5/6 ಕಂಪ್ಲೀಟ್ ಸ್ಪೇಷಿಯಸ್ ಆಗಿರೋ ಪೂಜಾ ರೂಮ್ ನಮಗೆ ಸಿಗ್ತಾ ಇದೆ. ಸೊ ಇವಾಗ ನಾವು ಸ್ಟೆಪ್ಸ್ ಅಂತ ಬಂದಾಗ ಮೇಲ್ಗಡೆ ಹೋಗೋ ಮುಂಚೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಪಾಟ್ಸ್ ಏನಾದ್ರು ಒರಿಜಿನಲ್ ಪಾಟ್ಸ್ ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ವುಡನಲ್ಲಿ ಮಾಡಿಸ್ಕೊಂಡಿದ್ದಾರೆ ಅವರು. ಸ್ಪೇಸ್ ಕೂಡ ಯುಟಿಲೈಸೇಷನ್ ಆಗುತ್ತೆ. ಖಾಲಿ ಬಿಟ್ಟಾಗ ಅಷ್ಟು ಕಾಣಿಸಲ್ಲ, ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಡಿಸ್ಕೊಂಡಿದ್ದಾರೆ. ಸ್ಕೈಲೈಟ್ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಬೆಳಕು ಆಲ್ಮೋಸ್ಟ್ ಅಲ್ಲಿ ಮಾತ್ರ ನಾವು ಲೈಟಿಂಗ್ಸ್ನ ಹಾಕಿದ್ದೀವಿ. ಬಟ್ ಇಲ್ಲೆಲ್ಲೂ ಹಾಕಿಲ್ಲ. ನೀವು ನೋಡ್ತಾ ಇರ್ಬೋದು ಸ್ಕೈಲೈಟ್. ಇದು ಸಿಗ್ನೇಚರ್ ಆಫ್ ಕೈಟ್ಸ್ ಅಂತಲೇ ಹೇಳ್ಬೋದು ಸ್ಕೈಲೈಟ್. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾವು ಮೇಲ್ಗಡೆ ನಿಂತ್ಕೊಂಡಾಗ ಇಲ್ಲಿ ಕನ್ವೀನಿಯೆಂಟ್ ಚೆನ್ನಾಗಿರುತ್ತೆ. ಅಂದರೆ ಮೇಲ್ಗಡೆ ಏನಾದರೂ ಕೂಗ್ದಾಗಲಿ ಏನಾದರೂ ಮಾಡಿದಾಗ ಆರಾಮಾಗಿ ನಮಗೆ ಕೆಳಗಡೆ ಕೇಳಿಸುತ್ತೆ. ಆಲ್ಮೋಸ್ಟ್ ಎಲ್ಲರೂ ಸಿವಿಲಲ್ಲಿ ಹೋಗ್ತಾರೆ ಸ್ಟೆಪ್ಸ್ ಅಂತ ಬಂದಾಗ. ಇದು ಫ್ಲೋಟಿಂಗ್ ಸ್ಟೆಪ್ಸ್ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ MS ಅಲ್ಲಿ ಸ್ಟೆಪ್ಸ್ಗೆ ಹೋಗಿದ್ದಾರೆ ಇವರು. ಆ್ಯಂಡ್ ಇದು ನಮಗೆ ಸ್ಟೆಪ್ಸ್ 3 ಫೀಟಲ್ಲಿ ಸಿಗ್ತಾ ಇದೆ. ಆ್ಯಂಡ್ ನಾನು ನಿಮಗೆ ಕೆಳಗಡೆ ಹೇಳಿದೆ ಅದು ಕಂಪ್ಲೀಟ್ SS ರೈಲಿಂಗ್ಸಲ್ಲಿ ಮಾಡಿಸ್ಕೊಂಡಿರು. ಬಟ್ ಇಲ್ಲಿ ವುಡನ್ನಲ್ಲಿ ವಿತ್ ಟಫನ್ ಗ್ಲಾಸಲ್ಲಿ ಹೋಗಿದ್ದಾರೆ. ಇದು 12 mm ಥಿಕ್ನೆಸ್ ಟಫನ್ ಗ್ಲಾಸಸ್ ಬರುತ್ತೆ. ವಿತ್ ವುಡನ್ ಬರುತ್ತೆ ಇದು. ಬನ್ನಿ ಮೇಲೆ ಹೋಗೋಣ. ಇಲ್ಲಿ ವಾಲ್ಗಷ್ಟೇ ಇದೆಲ್ಲ ಕಂಪ್ಲೀಟ್ ಬಬಲ್ ಟೆಕ್ಸ್ಚರು. ಆ್ಯಂಡ್ ಇದು ನಮಗೆ ಟೈಲ್ಸ್ ಬರ್ತಾ ಇದೆ. ಇದನ್ನು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ. ಆ್ಯಂಡ್ ಇಲ್ಲಿ ನಮಗೆ ಬಂದರೆ ಇದು ಕಂಪ್ಲೀಟ್ ನಮಗೆ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ತುಂಬ ಸ್ಪೇಷಿಯಸ್ ಆಗಿರೋ ಫ್ಯಾಮಿಲಿ ಲಾಂಚ್ ವಿತ್ ವರ್ಕ್ ಸ್ಟೇಷನ್ಸ್. ಆ್ಯಂಡ್ ಫ್ಯಾಮಿಲಿ ಲಾಂಚ್ ಅಂತ ಬಂದಾಗ ಕುತ್ಕೊಳ್ಳೋದಕ್ಕೆ ಅಂದರೆ ಚಿಲ್ ಮಾಡೋದಕ್ಕೆಲ್ಲ TV ಯೂನಿಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಕಂಪ್ಲೀಟ್ ಇಂಟೀರಿಯರ್ಸಲ್ಲಿ. ಆ್ಯಂಡ್ ಇಲ್ಲಿ ವುಡನ್ ಟೈಪಲ್ಲಿ ವಿಂಡೋ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಡಿಸೈನ್ಸ್ ಕೂಡ ನೀವು ನೋಡ್ಬೋದು. ಎಷ್ಟು ಕಲರ್ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ತುಂಬ ಚೆನ್ನಾಗಿ ಚೂಸ್ ಮಾಡಿದ್ದಾರೆ ಕ್ಲೈಂಟ್ ಅಂತ ಹೇಳಿ. ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿರುತ್ತೋ ಆ ಥರ ಮಾಡಿಕೊಟ್ಟಿದ್ದೀವಿ. ವಿತ್ ವರ್ಕ್ ಸ್ಟೇಷನ್ಸ್ ಏನಾದರೂ ಆಫೀಸಿಂದ ವರ್ಕ್ ಫ್ರಮ್ ಹೋಮ್ ಈ ಥರ ಎಲ್ಲ ಇದ್ದಾಗ ವರ್ಕ್ ಸ್ಟೇಷನ್ಸ್ ಈ ಥರ ಯುಟಿಲೈಸೇಷನ್ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ಆಫೀಸ್ ವರ್ಕ್ ಈ ಥರದ್ದೆಲ್ಲ ಇದ್ದಾಗ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲಿ ಅನ್ನೋ ರೀಸನ್ಗೋಸ್ಕರ ಇಲ್ಲಿ ವಾಲ್ಪೇಪರ್ನ ಹಾಕಿರೋದು. ಆ್ಯಂಡ್ ಇಲ್ಲಿ ನಮ್ಗೆ ಬಂದರೆ ಇಲ್ಲಿ ನಮಗೆ 2 ರೂಮ್ಸ್ ಬರ್ತಾ ಇದೆ. 1 ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ, 1 ಕಾಮನ್ ಬೆಡ್ರೂಮ್ ಬರ್ತಾ ಇದೆ. ಸೊ ಇದು ನಮಗೆ ಕಾಮನ್ ಬೆಡ್ರೂಮ್ ಸಿಗ್ತಾ ಇದೆ ಇಲ್ಲಿ. ನೋಡ್ಬೋದು ನೀವು 30-40 ನೀವು ಅನ್ಕೋಬೋದು ಎಷ್ಟು ಸ್ಪೇಷಿಯಸ್ ಆಗಿ ಮನೆ ಬಂದಿದೆ ಅಂತ ಹೇಳಿ. ಹೌದು. ಆ್ಯಂಡ್
ತುಂಬ ಇದು ಸ್ಪೇಷಿಯಸ್ ಆಗಿ ಬಂದಿದೆ ಆ್ಯಂಡ್ ಫ್ಲೋರಿಂಗ್ ಎಲ್ಲ ಇಲ್ಲೂ ಸ್ಮಾರ್ಟ್ ಮಾರ್ಬಲ್ಲೇ ಹೋಗಿದ್ದಾರೆ ವಿತ್ ಅಟ್ಯಾಚಡ್ ವಾಶ್ರೂಮ್. ಎಲ್ಲ ರೂಮ್ಸಲ್ಲೂ ಕೂಡ ಅಟ್ಯಾಚಡ್ ವಾಶ್ರೂಮ್ನ ಪ್ರೊವೈಡ್ ಮಾಡಿದ್ದೀವಿ ನಾವು. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟೈಲ್ಸ್ಗೆ ಹೋಗಿದ್ದಾರೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಮ್ಯಾಟ್ ಫಿನಿಷಿಂಗ್ ಟೈಲ್ಸ್ ಹೋಗ್ತಾ ಇದ್ರು, ಇಲ್ಲಿ ಡಬಲ್ ಶೇಡಲ್ಲಿ ಕಲರ್ ಹೋಗಿದ್ದಾರೆ. ಇಲ್ಲೂ ಫ್ಲೋರಿಂಗ್ ಅಂತ ಬಂದಾಗ ಮ್ಯಾಟ್ ಫಿನಿಷೇ ಬರ್ತಾ ಇದೆ. ವಾಲಿಗೆ ವೆಟ್ರಿಫೈ ಟೈಲ್ಸ್ ವಿತ್ ಮ್ಯಾಟ್ ಫಿನಿಷಿಂಗ್ ಅಲ್ಲಿ ಹೋಗಿದ್ದಾರೆ ಇವರು. ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಅಂತ ಬಂದಾಗ ಜಾಗ್ವರ್ ಫಿಟ್ಟಿಂಗ್ಸ್ನೇ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇವಾಗ ನಾವು ಮಾಸ್ಟರ್ ಬೆಡ್ರೂಮ್ ಹೋಗೋಣ ಬನ್ನಿ. ಸೊ ಇದು ಲಿಫ್ಟ್ಗೆ ಪ್ರಾವಿಷನ್ ಬಿಟ್ಟಿರೋದು. ಇಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ಸೊ ನೀವು ನೋಡ್ಬೋದು ಮಾಸ್ಟರ್ ಬೆಡ್ರೂಮ್ ಎಷ್ಟು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ. ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ವಿತ್ ವಾಕ್-ಇನ್ ವಾರ್ಡ್ರೋಬ್ ಕೂಡ ನಮಗೆ ಬರ್ತಾ ಇದೆ. ಯಾವ ಥರ ಡಿಸೈನ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಫುಲ್ ಮೇಲ್ಗಡೆ ವಾಲ್ ಸೀಲಿಂಗ್ ಆಗಲಿ, ಮತ್ತು ಅಲ್ಲಿ ವಾಲಿಗೆ ಮಾಡಿರೋ ವಾಲ್ ಸೀಲಿಂಗ್ ನೀವು ನೋಡ್ತಾ ಇದ್ದೀರಲ್ಲ. ನಾನು ನಿಮಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ವುಡನ್ ಸ್ಪೆಷಾಲಿಟಿ ಅಂತ ಈ ಮನೆದು ಹೇಳ್ಬೋದು. ಇಲ್ಲಿ ವುಡನ್ ಅಂತ ಬಂದಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ಹೈಲೈಟಾಗಿ ಇವೇ ಕಾಣಿಸುತ್ತೆ ಆಲ್ಮೋಸ್ಟ್ ಮನೆಗೆಲ್ಲ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನೀವು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿರೋ ನಮಗೆ ವಿಂಡೋನ ಪ್ರೊವೈಡ್ ಮಾಡಿದ್ದೀವಿ. ಈ ಸ್ಲೈಡಿಂಗಲ್ಲಿ ಬಂದಿದೆ ಇದು ನಮಗೆ. ಆ್ಯಂಡ್ ನಮಗೆ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಥರ ಇದು ಮಾಡಿಸ್ಕೊಂಡಾಗ. ವಿತ್ ಫ್ಲೋರಿಂಗ್ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಪಾಟ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಬಟ್ ಇದು ಮ್ಯಾಟ್ ಫಿನಿಷಿಂಗಲ್ಲಿ, ಯಾಕಂದರೆ ರೂಮ್ಸ್ ಅಂತ ಬಂದಾಗ ಸ್ವಲ್ಪ ಬೇರೆ ಥರ ಚೇಂಜಸ್ ಇರಲಿ, ಪೀಸ್ಫುಲ್ ಆಗಿರಲಿ ಅನ್ನೋ ರೀಸನ್ಗೆ ಇದು ಮ್ಯಾಟ್ ಫಿನಿಷಿಂಗಲ್ಲಿ ಯೂಸ್ ಮಾಡಿರೋದು. ವಿತ್ ಇಲ್ಲಿ ನಮಗೆ ವಾಕ್-ಇನ್ ವಾರ್ಡ್ರೋಬ್ ಬರ್ತಾ ಇದೆ. ನೋಡ್ಬೋದು ವಾಕ್-ಇನ್ ವಾರ್ಡ್ರೋಬ್ ಅಂದರೆ ಇದು ನಮಗೆ ಅಂದರೆ ಒಳಗಡೆ ಏನಾದರೂ ಐಟಮ್ಸ್ ಎಲ್ಲ ಇಟ್ಕೊಂಡು ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿರೋದು. ಮತ್ತು ಲೈಟಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಒಳಗಡೆ. ಇದು ನಮಗೆ ಇದು ಕಂಪ್ಲೀಟ್ ವಾಕ್-ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ಗೆ ಅಂತಲೇ ಮಾಡಿಸ್ಕೊಂಡಿರೋದು. ವಿತ್ ಅಟ್ಯಾಚಡ್ ವಾಶ್ರೂಮ್ ಕೂಡ ನಮ್ಗೆ ಇಲ್ಲಿ ಬರ್ತಾ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇಲ್ಲಿ ಬಾತ್ ಟಬ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೀವು ನೋಡ್ಬೋದು ಇದು ಸ್ವಲ್ಪ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ವಾಕ್-ಇನ್ ವಾರ್ಡ್ರೋಬ್ ಮತ್ತು ಇಲ್ಲಿ ಬಾತ್ ಟಬ್ ಮತ್ತು ಸ್ಪೇಷಿಯಸ್ ಆಗಿರೋ ರೂಮ್ಸ್ ಎಲ್ಲ ಒಂದೇ ಕಡೆ ಬರ್ತಾ ಇದೆ. ಮತ್ತು ಲಕ್ಸುರಿಯಸ್ ಆಗಿ ಕಾಣಿಸ್ತಾ ಇದೆ. ವಿತ್ ಬಾತ್ ಟಬ್ ಮತ್ತು ಟೈಲ್ಸ್ ಆಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಮ್ಯಾಟ್ ಫಿನಿಷಿಂಗ್ ಮತ್ತು ಪ್ರೀಮಿಯಮ್ ಆಗೇ ಹೋಗಿದ್ದಾರೆ ಇವ್ರು ಕಂಪ್ಲೀಟ್. ನಮಗೆ ಇಲ್ಲಿ ಆಲ್ಮೋಸ್ಟ್ ಈ ಕಂಪ್ಲೀಟ್ ರೂಮ್ ನೋಡೋದಾದ್ರೆ ನಮಗೆ 15ಗೆ 14 ಫೀಟ್ ಕಂಪ್ಲೀಟ್ ಇದು ನಮಗೆ ರೂಮ್ ಸಿಗ್ತಾ ಇರೋದು. ಸೊ ಇವಾಗ ನಾವು ಮೇಲ್ಗಡೆ ಟೆರೆಸ್ಗೆ ಹೋಗೋಣ ಬನ್ನಿ. ಸೊ ಇಲ್ಲಿ ಬಂದಾಗ ನಮಗೆ ಇಲ್ಲಿ ಸ್ಕೈಲೈಟ್ ತುಂಬ ಚೆನ್ನಾಗಿ ವ್ಯೂ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ನಾವು ಟೆರೆಸಿಗೆ ಹೋಗೋಣ ಬನ್ನಿ. ಟೆರೆಸಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಯೂಶ್ವಲಿ ಏನಪ್ಪ ಅಂತ ಹೇಳಿದ್ರೆ ಸೇಫ್ಟಿ ಪರ್ಪಸ್ ಈ ಥರ MS ಗೇಟ್ ನಾವು ಪ್ರೊವೈಡ್ ಮಾಡಿಸ್ಕೋತಾರೆ. ಸೊ ಈಗ ನಾವು ಟೆರೆಸಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆಗ್ತಾ ಇದ್ದಾಗೆ ನೀವು ನೋಡ್ಬೋದು ಮೇಲ್ಗಡೆ ಒಂದು ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದೀವಿ. ನಮ್ಮ ಕಡೆಯಿಂದ 1000 2000 ಈ ಥರ ಮೀಡಿಯಮ್ ಪ್ರೀಮಿಯಮ್ ಈ ಥರ ಪ್ಯಾಕೇಜಸ್ಗೆ ನಾವು ಟ್ಯಾಂಕ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಫ್ಯೂಚರಲ್ಲಿ ಏನಾದರೂ ಪಾರ್ಟಿ ಗೆಟ್ ಟುಗೆದರ್ಸ್ ಈ ಥರ ಏನಾದರೂ ಮಾಡ್ಕೊಳ್ಳೋದಕ್ಕೋಸ್ಕರ ಮೇಲೆ ಏನಾದರೂ ಶೀಟ್ ಥರ ಹಾಕಿಸ್ಕೊಂಡು ಇಲ್ಲ ಮಂಗಳೂರು ಟೈಲ್ಸ್ ಈ ಥರ ಏನಾದರೂ ಅವರು ಫ್ಯೂಚರಲ್ಲಿ ಮಾಡಿಸ್ಕೊಂಡು ಅದನ್ನು ಯುಟಿಲೈಸೇಷನ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇದನ್ನೆಲ್ಲ ಪ್ರೊವೈಡ್ ಮಾಡಿ ಬಿಟ್ಟಿದ್ದೀವಿ. ಸೊ ಆ ಕಡೆ ಬಂದು ಬಟ್ಟೆ ಎಲ್ಲ ಹಾಕೋದಕ್ಕೋಸ್ಕರ ಎಲ್ ಶೇಪಲ್ಲಿ ಆ್ಯಂಗಲ್ ಪ್ರೊವೈಡ್ ಮಾಡಿದ್ದೀವಿ ನಾವೇನೆ. ಮತ್ತು ವಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಟ್ಯಾಪ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಯಾಕಂದರೆ ಇಲ್ಲೇ ಫ್ಯೂಚರಲ್ಲಿ ಏನಾದರೂ ಪಾರ್ಟಿನ ಮಾಡಿಸ್ಕೊಂಡಾಗ ನಮಗೆ ಟ್ಯಾಪ್ ಕೂಡ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಟ್ಯಾಪ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಮನೆ ಅಂತ ಹೇಳಿಬಿಟ್ಟು. ನಿಮ್ಮ ಹತ್ರ ಸೈಟ್ ಒಂದಿದ್ರೆ ಸಾಕು, ನಿಮ್ಮ ಕನಸಿನ ಮನೇನ ನನಸು ಮಾಡೋದಕ್ಕೆ ಕೈಟ್ಸ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಪ್ರತಿಯೊಂದು ಎಂಡ್ ಟು ಎಂಡ್ ಕನ್ಸ್ಟ್ರಕ್ಷನ್ ನಾವೇ ಮಾಡ್ಕೋತೀವಿ. ಟರ್ನ್ಕಿ ಕನ್ಸ್ಟ್ರಕ್ಷನ್ ಥರ ನಮ್ಮದು ಪ್ರತಿಯೊಂದನ್ನು ನಾವೇ ಮಾಡ್ಕೊಡ್ತೀವಿ. ನಿಮ್ಮ ಹತ್ರ ಸೈಟ್ ಒಂದಿದ್ರೆ ಸಾಕು. ಪ್ರೀಮಿಯಮ್ ಪ್ಯಾಕೇಜಲ್ಲಿ ಇದು ಬಂದಿರೋದು. ಬಟ್ ನಮ್ಮ ಹತ್ರ 4 ಪ್ಯಾಕೇಜಸ್ ಬರ್ತಿದೆ. ಮೀಡಿಯಮ್ಮು, ರೆಂಟಲ್, ಪ್ರೀಮಿಯಮ್ ಅಂತ 4 ಪ್ಯಾಕೇಜಸ್ ಬರ್ತಿದೆ. 1800 ಸ್ಟಾರ್ಟ್ ಆಗಿ ಅಪ್ ಟು 2700ವರೆಗೂ ನಮ್ಮ ಪ್ಯಾಕೇಜ್ ಇದೆ. ಸೊ ಇವಾಗ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾಗಿದ್ರು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಡೈರೆಕ್ಟ್ ಜಯನಗರ 7 ಬ್ಲಾಗಲ್ಲಿ ನಮ್ಮ ಆಫೀಸ್ ಇರುತ್ತೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಪ್ರೀಮಿಯಮ್ಮು, ಸುಪ್ರೀಮು ಮತ್ತು ರೆಂಟಲ್ ಈ ಥರ ಕನ್ಸ್ಟ್ರಕ್ಷನ್ ಬಗ್ಗೆ ಯಾವುದೇ ರೀತಿ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನಾವು ಅದನ್ನು ನಿಮಗೆ ಪ್ರೊವೈಡ್ ಮಾಡಿ ಕೊಡ್ತೀವಿ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ಕಾರ.